ಎಲ್ಲ ಪ್ಲೇಟ್ಗೂ ಎಲ್ಲ ಸ್ವೀಟು ಹಾಕಬೇಕು. ಕೊಡೋಕೆ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾವುದೋ ಮಿಸ್ ಆಗಬಾರ್ದು, ಸರಿನಾ? ವಂಜಿ ಅವರೇ, ತುಳಸಿ ಅವರೇ, ಬನ್ನಿ ಬನ್ನಿ. ಯಾವ ಜನ್ಮದಲ್ಲಿ ನಾನು ನಿಮ್ಮ ತಂಗಿನೋ ಅಕ್ಕನೋ ಆಗಿದ್ನೋ, ಈ ಜನ್ಮದಲ್ಲಿ ನನ್ನ ಮಗಳ ಜೀವನ ಸರಿ ಹೋಗಾಗ ಮಾಡ್ತಿದ್ದೀರಾ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ತುಳಸಿ ಅವರೇ. ಅಯ್ಯೋ ತುಂಬ ದೊಡ್ಡ ಮಾತು. ಇಷ್ಟು ದಿನ ಗುರುಬಲ ಕೂಡು ಬಂದಿರ್ಲಿಲ್ವೋ ಏನೋ, ಈಗ ಕೂಡು ಬಂದಿದೆ ಅಷ್ಟೇ. ಇದರಲ್ಲಿ ನಾನು ಮಾಡಿದ್ದೇನೂ ಇಲ್ಲ. ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಅಷ್ಟೇ. ನೀವಿಲ್ಲ ಅಂತಿದ್ರೆ ನನ್ನ ಮಗಳು ಏನಾಗ್ತಿದ್ಲೋ ಏನೋ. ಆದರೂ ವಂಜಿ ಅವರೇ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು, ಏನು ಅನ್ಕೋಬೇಡಿ. ಸಹನಾ, ಅಶ್ವಿನಿ, ಒಂದು ನಿಮಿಷ ಆಚೆ ಹೋಗಿ. ಹೇಳಿ ತುಳಸಿ ಅವರೇ. ನಾವು ಈಗ ತಾನೇ ದೀಪಿಕನ್ ಮಾತಾಡ್ಸ್ಕೊಂಡು ಬಂದ್ವಿ. ಅವಳು ಯಾಕೋ ಇನ್ನೂ ಮಂಕಾಗೆ ಇದ್ದಾಳೆ ಅಂತ ಅನ್ನಿಸ್ತು. ಅವತ್ತು ದೇವಸ್ಥಾನದಲ್ಲಿ ಮಾತಾಡಿಸಿ ಹೋಗುವಾಗ ಖುಷಿಯಾಗಿ ಹೋದ್ಲು. ಇವತ್ತು ಯಾಕೋ ಹುಷಾರಿಲ್ದಿರೋ ಥರ ಇದ್ದಾಳೆ. ಹೌದಾ? ಹಾಗೇನೂ ಇಲ್ವಲ್ಲ. ಹಾಂ, ನಿನ್ನೆ ರಾತ್ರಿ ಒಂಚೂರು ಮಂಕಾಗಿದ್ಲು. ನಾನೇನೋ ಅವಳಿಗೆ ಈ ಮನೆ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರೇನೋ ಅಂದ್ಕೊಂಡೆ. ಕೇಳೋದಕ್ಕೆ ಅವಳು ಹಾಗೆ ಅಂದ್ಲು. ಜನಾರ್ದನ್ ಅವರು ಮತ್ತೇನು ಹೇಳಲಿಲ್ಲ ತಾನೇ ಅವಳಿಗೆ? ಹಾಗೆಲ್ಲ ಏನೂ ಇಲ್ಲ ತುಳಸಿ ಅವರೇ, ಅವಳು ಆರಾಮಾಗೇ ಇದ್ದಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಅವಳು ಖುಷಿಯಾಗಿ ಶಾಸ್ತ್ರಕ್ಕೆ ಬರ್ತಾಳೆ. ಅಷ್ಟಾದರೆ ಸಾಕು. ಏನೂ ಸಮಸ್ಯೆ ಇಲ್ಲದೆ ಎಲ್ಲ ಆದರೆ ಮದುವೆ ಮುಗಿದ ಮಾರನೇ ದಿನ ಉಪವಾಸ ಇದ್ದು ಪೂಜೆ ಮಾಡ್ತೀನಿ. ಶಾಸ್ತ್ರ ಶುರುವಾಗ್ತಿದೆಯಂತೆ, ಕರೀತಾ ಇದ್ದಾರೆ, ಬನ್ನಿ. ಹಾಂ, ಬಂದೆ. ಬನ್ನಿ ವಂಜಿ ಅವರೇ. ನೀವು ಹೋಗಿರಿ, ನಾನು ಬಂದೆ. ಅಯ್ಯೋ ದೇವ್ರೆ, ಇನ್ನೊಂದು ವರ್ಷ ಇದಕ್ಕೆ ಮುಟ್ಟಲ್ಲ ಅನ್ಕೊಂಡಿದ್ದೆ, ಇಷ್ಟು ಬೇಗ ತೆಗ್ಬಿಟ್ರಾ? ಇದೇನಿದ್ ಬಸ್ಸು? ಇದನ್ ಗಿರ್ಬಿಟ್ರೆ ಏನಿಲ್ಲ ಅಂದ್ರೆ ಒಂದು 5 ಲಕ್ಷ ಬರುತ್ತೆ. ಆ ದುಡ್ಡನ್ನ ಉಪಯೋಗಿಸ್ಕೊಂಡು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬಹುದು. ಕಾರ? ಅದೇನೆ, ಕೆಲ್ಸನೇ ಇಲ್ಲ, ಕಾರಿನ ಶೋಕೆ ಯಾಕೆ? ತಮ್ಮ, ಆ ಕಾರ್ನ ನೀನು ಕ್ಯಾಬ್ ತರ ಓಡಿಸು. ನನ್ನ ಕೆಲ್ಸಕ್ಕೆ ನಿನ್ ಒಡವೆ ತಗೋಬೇಕಾ? ಇಲ್ಲ ಬಸ್ಸು, ನಾನಾದ್ಮೇಲೆ ನಿಂಗೆ ಏನೂ ಮಾಡಿಸ್ಕೊಟ್ಟಿಲ್ಲ. ಈಗ ಇರೋದನ್ನು ನನ್ನ ಸ್ವಾರ್ಥಕ್ಕೆ ಬಳಸ್ಕೋಬೇಕು ಅಂತಂದ್ರೆ ನನ್ನ ಮನ್ಸು ಒಪ್ತಾ ಇಲ್ಲ. ನಾನು ಹೇಗಾದ್ರೂ ಅಡ್ಜಸ್ಟ್ ಮಾಡ್ತೀನಿ ಬಿಡು. ಅವಳಾಗ ಅವಳೇ ಕೊಡ್ತೀನಿ ಅನ್ಬೇಕಾದ್ರೆ ನಿಂದು ಏನು ಗಲಾಟೆ? ಸಿರಿಯವ್ರೆ, ಎಲ್ಲ ಹೆಂಡ್ತಿರು ತನ್ನ ಗಂಡ ಒಡವೆ ಮಾಡಿಸ್ಕೊಡ್ಲಿಲ್ಲ ಅಂತ ಜಗಳ ಮಾಡ್ತಿರ್ಬೇಕಾದ್ರೆ ನೀವು ಗಂಡಗೋಸ್ಕರ ಒಡವೆನೇ ಕೊಡ್ತಾ ಇದ್ದೀರಾ. ಗ್ರೇಟ್ ನೀವು. ದೇವ್ರೆ, ಲೆಕ್ಕಾಚಾರ ಏನೇನೋ ಆಗ್ತಿದ್ಯಲ್ಲಪ್ಪ. ಹೇಗಾದ್ರೂ ಮಾಡಿ ಅಣ್ಣ ಈ ಒಡವೆನ ತಗೊಳ್ದೇ ಇರೋ ಹಾಗೆ ಮಾಡಬೇಕು. ಕರೆಕ್ಟಾಗಿ ಹೇಳಿದೆ ಪ್ರಸಾದ್. ನಮ್ಮ ಸೋಗಲಾಡಿದು ಬಂಗಾರದಂಥ ಮನಸ್ಸು. ಸಮರ್, ಅದೇನು ದುಡ್ಡು ಹೊಂದಿಸ್ತೀನಿ ಅಂತಂದ್ಯಲ್ಲ, ಹಾಗೆ ಹೊಂದಿಸ್ತೀಯ? ಹೇಗೋ ಹೊಂದಿಸ್ತೀನಿ ಬಿಡಿ. ಹೆಂಡತಿ ದುಡ್ಡು ತಗೊಂಡು ಉದ್ಧಾರ ಆದ ಅಂತ ಅನ್ಸ್ಕೊಳ್ಳೋದೇನು ಬೇಡ. ದಿಮಾಕು ಕಣೋ ನಿಂದು. ಅಷ್ಟು ಒಳ್ಳೆ ಮನಸ್ಸಿನಿಂದ ಅವಳು ಕೊಡ್ತಾ ಇದ್ರೆ ಅದನ್ನು ತಗೊಳ್ಳೋದಕ್ಕೂ ನಿನಗೆ ಕೊಬ್ಬು. ಅದೇ ಯಾರೋ ಗುರ್ತು ಪರಿಚಯ ಇಲ್ಲದೆ ಇರೋರ ಹತ್ರ ಮೀಟರ್ ಬಡ್ಡಿಗೆ ಸಾಲ ತಗೊಂಡು ಬರೋದಕ್ಕೂ ರೆಡಿ. ನಾಳೆ ದಿವಸ ಸಾಲ ಕೊಟ್ಟವರು ಮನೆ ಹತ್ರ ಬಂದು ಜಗಳ ಮಾಡಿದ್ರೂ ನಿನಗೆ ಚಿಂತೆ ಇಲ್ಲ. ಆದರೆ ನಿನ್ನ ಹೆಂಡತಿಯಿಂದ ಸಹಾಯ ತಗೊಳ್ಳೋದಕ್ಕೆ ನಿನ್ನ ಅಹಂಕಾರ ಅಡ್ಡಿ ಬರುತ್ತೆ ಅಲ್ವಾ? ಹಾಗೆ ಕೇಳಿ ತಾತ, ನಮಗೂ ಏನಾದರೂ ಬೇಕು ಅಂದರೆ ನಾವು ಇವ್ರನ್ನ ಕೇಳಲ್ವಾ? ನಮ್ಗೇನು ಸ್ವಾಭಿಮಾನ ಇರಲ್ವಾ? ಆದರೂ ಗಂಡ ಅಂತ ಕೇಳ್ತೀವಿ. ಆದರೆ ಇವರಿಗೆ ಈಗೋ ಅಲ್ಲ ಸಿರಿ, ಅಣ್ಣಂಗೆ ಸೆಂಟಿಮೆಂಟು. ನಿನ್ನ ಒಡವೆಗಳಲ್ವಾ, ಅದನ್ನ ಯಾಕೆ ಗಿರ್ವೆ ಇಡಬೇಕು? ನಿನ್ನ ಹತ್ರನೇ ಸೇಫ್ ಆಗಿರ್ಲಿ ಅಂತ ಅಲ್ವಾ ಅಣ್ಣ? ನಿನ್ನ ಬಾಯಲ್ಲಿ ಸೆಂಟಿಮೆಂಟ್ ಅನ್ನೋ ಪದ ಕೇಳಿ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳ್ದಂಗಾಯ್ತು. ಸೆಂಟಿಮೆಂಟ್ ಪದದ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಾ ನಿಂಗೆ? ನೋಡು,
ಇದು ಅವ್ರ ಮನೆ ವಿಚಾರ, ಅವ್ರು ಮಾತಾಡ್ಕೋತಾರೆ. ನೀನು ಸುಮ್ಮನೆ ತಲೆಯಲ್ಲಿ ಹಾಕಕ್ಕೆ ಹೋಗ್ಬೇಡ ಇದರಲ್ಲಿ. ಅಯ್ಯೋ, ಇದು ನಂದು ಮನೆ ಅಲ್ವಾ? ಮನೆ ಒಡವೆನ ಗಿರ್ವಿ ಇಟ್ರೆ ಮುಂದೆ ಏನಾದರೂ ಎಮರ್ಜೆನ್ಸಿ ಅಂತ ಬೇಕಾದ್ರೆ? ಇದು ಎಮರ್ಜೆನ್ಸಿನೇ ಸಂಧ್ಯಾ. ಸೆಂಟಿಮೆಂಟ್ ಅಂದ್ಯಲ್ಲ, ನನಗೆ ವಸ್ತುಗಳ ಮೇಲೆ ಸೆಂಟಿಮೆಂಟ್ಗಿಂತ ಹೆಚ್ಚಾಗಿ ವ್ಯಕ್ತಿಗಳ ಮೇಲೆ ಸೆಂಟಿಮೆಂಟ್ ಇದೆ. ಅದಕ್ಕೆ ಈ ಚಿನ್ನದಿಂದ ನನ್ನ ಗಂಡಂಗೆ ಒಂದು ದಾರಿ ಆಗತ್ತೆ ಅನ್ನೋದಾದ್ರೆ ಅದನ್ನ ನಾನು ಅವ್ರಿಗೆ ಕೊಡೋದಕ್ಕೆ ಯಾವ ಬೇಜಾರು ಇಲ್ಲ. ನನ್ನ ಗಂಡ ಖುಷಿಯಾಗಿದ್ರೆ ನನಗದೇ ಒಡವೆ. ಅವನು ಬೇಜಾರಲ್ಲಿದ್ದಾಗ ಇದನ್ನೆಲ್ಲ ಹಾಕ್ಕೊಂಡು ನಾನು ಏನಂತ ಖುಷಿ ಪಡಲಿ? ಸೋಗ್ಲಾಡಿ ಮುತ್ತಿನಂಥ ಮಾತಾಡದೆಮ್ಮ. ನೀನೇನಂದ್ರು ನನಗೆ ಯಾಕೋ ಈ ಒಡವೆ ತಗೊಳ್ಳೋ ಮನ್ಸಾಗ್ತಾ ಇಲ್ಲ. ಓ, ಹಾಗಾದರೆ ಮತ್ತೆ ಸಾಲ ಮಾಡಿ ಮೀಟರ್ ಬಡ್ಡಿ ಕಟ್ತೀಯ? ನನಗೊಂದೇ ದಾರಿ ಇರೋದಿಲ್ಲ. ಸರಿ, ಹಾಗಾದರೆ ಅವರಿಗೆ ಕಟ್ಟೋ ಬಡ್ಡಿನ ಸೋಗ್ಲಾಡಿಗೆ ಕೊಡು. ಸೋಗ್ಲಾಡಿ ಹತ್ರ ಸಾಲ ಅಂತ ತಗೋ. ಪುರೋಹಿತ್ರೆ, ಹುಡುಗಿನ ಕರಿಬೋದಲ್ವಾ? ಖಂಡಿತ ಕರಿಬೋದು. ಅವಳಿಲ್ದಿರ ಏನೂ ಆಗಲ್ಲ. ತಾಂಬೂಲ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಲಗ್ನ ಪತ್ರಿಕೆ ಬಗ್ಗೆ ಆಮೇಲೆ ಮಾತಾಡೋಣ. ಸರಿ, ಹಾಗಿದೆ. ನಾನು ಹೋಗಿ ದೀಪನ ಕರ್ಕೊಂಬರ್ತೀನಿ. ಬ್ರೋ, ಅವಳು ಇಲ್ಲಿಗೆ ಬರ್ತಾಳೆ, ಬೇರೆ ಎಲ್ಲೂ ಹೊಟ್ಟೋಗ್ಬಿಡಲ್ಲ. ಮುಂತ್ವರಿ. ನನ್ನ ಕಷ್ಟ ನಿಮಗೆಲ್ಲ ಅರ್ಥ ಆಗುತ್ತೆ. ಹಾಯ್ ದೀಪಿಕಾ. ನಿಶ್ಚಿತಾರ್ಥ ಮೊದಲೇ ಆಗಿದೆ ಅಂತ ಹೇಳ್ಬಿಟ್ರಿ. ಇವತ್ತೇನಿದ್ರು ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂತ. ಇನ್ನೇನು ರಾಹುಕಾಲ ಬಂದ್ಬಿಡುತ್ತೆ. ತಾಂಬೂಲ ಬದಲಾಯಿಸ್ಕೋಬೋದಾ? ಖಂಡಿತ ಪುರೋಹಿತ್ರೆ, ಶುರು ಮಾಡಿ. ಈ ಮದುವೆ ಸಂಬಂಧ ಇಬ್ಬರಿಗೂ ಒಪ್ಪಿಗೆ ಆಗಿದ್ರೆ ತಾಂಬೂಲದ ತಟ್ಟೆನ ಬದಲಾಯಿಸ್ಕೊಳ್ಳೋದು. ಈ ವಿಳ್ಳೆದೆಲೆಯಲ್ಲಿ ಬ್ರಹ್ಮ, ಲಕ್ಷ್ಮಿ, ಸರಸ್ವತಿ ಮತ್ತು ಇತರ ದೇವತೆಗಳು ವಾಸಿಸ್ತಾ ಇದ್ದಾರೆ ಅಂತ ಒಂದು ನಂಬಿಕೆ. ಹೀಗೆ ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂದ್ರೆ ದೇವರ ಸಾಕ್ಷಿಯಾಗಿ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ ಅನ್ನೋದು. ನಿಮಗೆ ಈ ಮದುವೆ ಸಂಬಂಧ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ. ನಿಮಗೆ ಈ ಮದುವೆ ಸಂಬಂಧ ಒಪ್ಪಿಗೆ ಇದೆಯಾ? ನಮಗೊಪ್ಪಿಗೆ ಇದೆ. ಏನಮ್ಮ ಮದುವೆ ಹುಡುಗಿ, ಸುಮ್ಮನೆ ಕೂತ್ಬಿಟ್ಟಿಯಾ? ನಿನಗೆ ಒಪ್ಪಿಗೆ ಇದೆಯಾ? ನೀನು ಅಭಿನ ಮದುವೆ ಆಗಿದ್ದ ನೆಕ್ಸ್ಟ್ ಮೂಮೆಂಟ್ ನಿನ್ನ ತಂದೆ ತಾಯಿ ಬೇರೆ ಆಗ್ತಾರೆ. ನಾನು ನಿಮ್ಮಮ್ಮಗೆ ಡಿವೋರ್ಸ್ ಕೊಡ್ತೀನಿ. ದೀಪಿಕಾ, ನಿನ್ನೆ ಕೇಳ್ತಿರೋದು ಎಸ್ ಅನ್ನು.
ಏನು ಹೇಳ್ತಾ ಇದ್ದೀರ ತಾತ? ವ್ಯವಹಾರ ಅಂದರೆ ವ್ಯವಹಾರ. ಅವಳ ಹತ್ರ ಸಾಲ ತಗೋ, ಬಡ್ಡಿ ಕೊಡು. ನೀನು ಕೊಡೋ ಬಡ್ಡಿ ಹಣ ಬೇರೆ ಎಲ್ಲೂ ಹೋಗೋದಿಲ್ಲ, ನಿನ್ನ ಕುಟುಂಬದಲ್ಲೇ ಇರುತ್ತೆ, ಅವಳಿಗೂ ಸಹಾಯ ಆಗುತ್ತೆ. ಅಕಸ್ಮಾತ್ ನೀನು ಬಡ್ಡಿ ಕೊಡೋದು ನಿಧಾನ ಆದರೂ ಕೂಡ ನಿನ್ನ ಮರ್ಯಾದೆನೂ ಹೋಗೋದಿಲ್ಲ. ಈ ಐಡಿಯಾನು ಒಂಥರ ಚೆನ್ನಾಗಿದೆ. ಇವಳು ಬಡ್ಡಿ ಕೊಡೋದಾದ್ರೆ ಇಸ್ಕೊಂತೀನಿ. ಅಣ್ಣ ಏನ್ ಹೇಳ್ತಿದ್ಯಾ? ನಿಂಗೇನ್ ತಲೆ ಕೆಟ್ಟಿದ್ಯಾ? ಸಂಧ್ಯಾ, ನೀನ್ ಯಾಕೆ ತಲೆ ಆಗ್ತಾ ಇದ್ಯಾ? ಅವ್ರವ್ರು ಮಾತಾಡ್ಕೋತಾರೆ. ನಿನಗೆ ಸಂಬಂಧ ಪಡೆದೇ ಇರೋ ವಿಷಯ ಇದು. ಎಷ್ಟು ಬಡ್ಡಿ ಕೊಡ್ತೀಯ ಅಂತ ಹೇಳು, ಆಮೇಲೆ ಡಿಸೈಡ್ ಮಾಡ್ತೇನೆ. 100 ರೂಪಾಯಿಗೆ 10 ಪೈಸೆ ಕೊಡು ಸಾಕು. ಬಂದ್ಬಿಡು. ಗಂಡ ಅಂತ ಕನ್ಸೆಷನ್ ಕೊಡೋದೇನು ಬೇಡ. ಇಷ್ಟು ಕಡಿಮೆಗೆ ನಮ್ಮ ತಾತನೂ ಕೊಡಲ್ಲ. ಖಂಡಿತ ನಿಮ್ಮ ತಾತ ಕೊಡ್ತಿರ್ಲಿಲ್ಲ. ನಾನಂತೂ 3 ರೂಪಾಯಿ ಕಮ್ಮಿ ಕೊಡ್ತಾನೇ ಇರಲಿಲ್ಲ. ಅದು ಜಾಸ್ತಿ ಆಯಿತು. 100 ರೂಪಾಯಿಗೆ 2 ರೂಪಾಯಿನ ಹತ್ರ ಮಾಡ್ಕೊಳ್ಳೋಣ. ಆಯಿತು. 1 ವರ್ಷದಲ್ಲಿ ನಾನು ಒಡವೆನೆಲ್ಲ ವಾಪಸ್ ಕೊಡಿಸ್ತೇನೆ. ಓಕೆ. ದೀಪಿಕಾ, ಯಾಕೆ ಹೀಗೆ ಕೂತಿದ್ಯಾ? ಇಷ್ಟು ದಿನ ಕಾದಿದ್ದಕ್ಕೆ ಟೆನ್ಷನ್ ಕೊಡ್ತಿದ್ಯಾ? ಪ್ಲೀಸ್ ಎಸ್ ಅನ್ನು. ದೀಪಿಕಾ, ಮಾತಾಡಮ್ಮ. ಪುರೋಹಿತರು ಕೇಳ್ತಿರೋದಕ್ಕೆ ಉತ್ತರ ಕೊಡು. ದೀಪು, ನೀನು ಯಾವುದಕ್ಕೂ ಸಂಕೋಚ ಪಡ್ಕೋಬೇಡ, ಯಾರಿಗೂ ಹೆದರ್ಬೇಡ. ನಿನ್ನ ಮನಸ್ಸಿಗೆ ಏನು ತೋಚತ್ತೋ ಅದನ್ನು ಹೇಳ್ಬಿಡು. ದೀಪಿಕಾ, ಮಾತಾಡಮ್ಮ. ನಿನ್ನ ಮನಸ್ಸಲ್ಲಿ ಏನು ಕನ್ಫ್ಯೂಷನ್ ಇದೆ? ಬೇಗ ಹೇಳಮ್ಮ, ರಾಹುಕಾಲ ಶುರು ಆಗೋಗುತ್ತೆ. ಅಷ್ಟರೊಳಗಡೆ ತಾಂಬೂಲವನ್ನು ಬದಲಾಯಿಸ್ಕೋಬೇಕು. ದೀಪಿಕಾ, ಪ್ಲೀಸ್ ಹೇಳು. ದೀಪಿಕಾ, ಹೇಳು ದೀಪು, ನಿಂಗೆ ಈ ಮದುವೆ ಒಪ್ಪಿಗೆ ಇದೆ. ನನಗೆ ಈ ಮದುವೆ ಒಪ್ಪಿಗೆ ಇದೆ. ದೀಪು, ಏನು ಹೇಳಿದೆ? ನನಗೆ ಈ ಮದುವೆ ಇಷ್ಟ ಇದೆ ಡ್ಯಾಡ್. ನನ್ನ ಮದುವೆ ಅಂತ ಆದರೆ ಅಭಿನಯ ಆಗೋದು. ಇಲ್ಲ, ಅಮ್ಮಂಗೆ ಯಾವತ್ತೂ ಇಂಡಿಪೆಂಡೆಂಟ್ ಆಗಿ ಬದುಕಿ ಗೊತ್ತಿಲ್ಲ. ತುಂಬ ಇನ್ನೋಸೆಂಟ್ ಅವಳು. ನನ್ನಿಂದ ಅವಳ ಜೀವನ ಹಾಳಾಗೋದು ಬೇಡ. ಇಷ್ಟು ದಿನ ಹೇಗೋ ಅಭಿಯಿಂದ ದೂರ ಇದ್ದೆ, ಇನ್ಮೇಲೇನು ದೂರನೇ ಇದ್ಬಿಡ್ತೀನಿ. ದೀಪು, ರೆಡಿನಾ? ಹ್ಞೂಮ್ಮ. ಏ, ಅಳ್ತಿದ್ಯಾ ನೀನು? ಏನಾಗಿದೆ ನಿನಗೆ? ನಿನ್ನೆ ಸಂಜೆಯಿಂದ ನೋಡ್ತಾ ಇದ್ದೀನಿ, ಹೀಗೆ ಇದೆಯಾ? ಅಲ್ಲಿ ನೋಡಿದ್ರೆ ತಾಂಬೂಲ ಬದಲಾಯಿಸೋದಕ್ಕೆ ಕರೀತಿದ್ದಾರೆ, ನೀನು ನೋಡಿದ್ರೆ ಹೀಗಿದೆಯಲ್ಲ. ಯಾಕಂದ? ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಈ ದಿನಕ್ಕೋಸ್ಕರ ನಾನು ನೀನು ಎಷ್ಟು ಕಾದಿದ್ವಿ ಅಲ್ವಾ? ಪಾಪ ಅಭಿಮಾನಿಯವರು ಮುಂದೆ ನಿಂತು ಇಷ್ಟೆಲ್ಲ ಮಾಡಿದ್ದಾರೆ. ಈಗ ನೀನು ಹೀಗೆ ಕೂತ್ರೆ ಅವ್ರಿಗೆಲ್ಲ ಏನು ಅನ್ಸಲ್ಲ. ಸಮಾಧಾನ ಮಾಡ್ಕೊಂಡೆ. ಪುರೋಹಿತರು ಕರೀತಿದ್ದಾರೆ. ನಾನು ಬರಲ್ಲ ಮಾವ್. ಏನಾಯ್ತು? ಯಾಕೆ ಬರಲ್ಲ ಅಂತಿದ್ಯಾ? ನಿಮ್ಮಪ್ಪ ಏನಾದ್ರು ಅಂದ್ರ? ಮಾ, ನಾನು ಅಲ್ಲಿಗೆ ಬಂದು ಅವ್ರಿಗೆಲ್ಲ ಅವಮಾನ ಮಾಡಿ ಕಳ್ಸೋಕ್ಕೆ ನಂಗೆ ಆಗಲ್ಲ ಮಾವ್. ನೀನು ಯಾಕೆ ಅವಮಾನ ಮಾಡಬೇಕು? ನಾನೇನು ಕೇಳಬೇಡ ಮಾವ್. ದೀಪಿಕಾಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡು. ಹಾಕ್ತೀನಿ ನೋಡೋ, ತಮಾಷೆ ಮಾಡಿದ್ರೆ ಈ ನನ್ನ
ಅನ್ಕೊಂಡಿದ್ಯಾ ನೀನು? ತುಳಸಿ ಅವರು ಬಂದು ಹೇಳಿದ್ರು ಅವಳಿಗೆ ಏನಾಗಿದೆ, ಹುಷಾರಿಲ್ವಾ, ಮಂಕಾಗಿದ್ದಾಳೆ ಅಂತ. ನಾನು ನಿನ್ನೆ ರಾತ್ರಿಯಿಂದ ಗಮನಿಸ್ತಾ ಇದ್ದೀನಿ. ಏನು ಈ ಮನೆಯಿಂದ ಹೋಗಬೇಕು ಅಂತ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡ್ರೆ ನೀನು ಬೇರೆ ಏನೋ ಹೇಳ್ತಿದ್ಯಲ್ಲ. ನಿಜ ಹೇಳು, ಏನಾಯ್ತು ದೀಪು? ಏನಿಲ್ಲ ಮಾಮ್. ನೋಡು, ನೀನು ಹೇಳಿಲ್ಲ ಅಂದರೆ ನನ್ನ ಹಣೆ. ಮಾಮ್ ಮಾಮ್ ಅದು ನಿಮ್ಮಪ್ಪ ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಪ್ಕೊಂಡೆ ಅಂದಾಗಲೇ ನನಗೆ ಅನುಮಾನ ಇತ್ತು. ಹೆತ್ತ ಮಕ್ಕಳ ವಿಷಯದಲ್ಲಿ ಅಪ್ಪ ಹೀಗೆಲ್ಲ ಆಡ್ತಾರೆ ಅಂದರೆ ನಂಬೋಕೆ ಆಗಲ್ಲ. ಮಾಮ್, ನನಗೆ ನಿಮ್ಮ ಲೈಫ್ ಮುಖ್ಯ. ನೀವಿಬ್ರು ದೂರ ಆಗೋದು ನಂಗೆ ಇಷ್ಟ ಇಲ್ಲ ಮಾಮ್. ಹುಚ್ಚು ಹುಡುಗಿ, ನೀನು ಮುಗ್ಧೆ ಅಂತ ನಿಮ್ಮಪ್ಪ ನಿನ್ನನ್ನು ಹೆದರ್ಸಿದ್ದಾರೆ. ನಿಮ್ಮಪ್ಪ ನನ್ನನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು? ಅವ್ರು ನನ್ನನ್ನು ಬಿಟ್ಟರೆ ನಾನು ಬದುಕ್ಬೋದು, ಆದರೆ ಅವ್ರು ಬದುಕೋಕ್ಕಾಗಲ್ಲ. ಯಾಕಂದರೆ ಅವ್ರ ಬಿಸ್ನೆಸ್, ಸೈಟ್, ಪಬ್ ಎಲ್ಲ ನನ್ನ ಹೆಸರಲ್ಲೇ ಇರೋದು. ಅದನ್ನೆಲ್ಲ ಬಿಟ್ಟು ನಿಮ್ಮಪ್ಪ ನನಗೆ ಡಿವೋರ್ಸ್ ಕೊಟ್ಬಿಡ್ತಾರಾ? ನೋಡಿ ದೀಪು, ನೀನು ಇನ್ನೂ ಚಿಕ್ಕ ಹುಡುಗಿ ಅಲ್ಲ. ಯೋಚನೆ ಮಾಡೋ ಶಕ್ತಿ ಇದೆ ನಿನಗೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆ ನಿನ್ನ ಲೈಫ್ ಬಗ್ಗೆ ಯೋಚನೆ ಮಾಡು. ದೀಪು, ಲೈಫ್ನಲ್ಲಿ ಒಳ್ಳೆ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ನಿನಗೆ ಒಳ್ಳೆ ಸಂಗಾತಿ, ಮನೆತನ ಎಲ್ಲ ಸಿಗ್ತಿದೆ. ಇಂಥ ಕುಟುಂಬ ಮತ್ತೆ ನೀನು ಹುಡುಕಿದ್ರೂ ಸಿಗಲ್ಲ. ಮಾಮ್, ಹಾಗಾದ್ರೆ ಡ್ಯಾಡ್ ನಿನ್ನ ಬಿಡಲ್ವಾ? ಬಿಡಲ್ಲ. ಅವ್ರು ಬಿಡ್ತೀನಿ ಅಂದ್ರೂ ಬಿಡೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನೀನು ನಮ್ಮ ಬಗ್ಗೆ ಯೋಚನೆ ಮಾಡಿ ತ್ಯಾಗಮಯ ಆಗೋಕ್ಕೆ ಮೊದಲು ನಿನ್ನ ಬಗ್ಗೆ ಯೋಚನೆ ಮಾಡು. ಈ ಥರ ಬ್ಲ್ಯಾಕ್ ಮೇಲ್ಗೆಲ್ಲ ಯಾವತ್ತೂ ಬಗ್ಬೇಡ. ಇಷ್ಟು ದಿನ ಅಭಿನಯ ಬಿಟ್ಟು ಅನುಭವಿಸಿದ್ದು ಸಾಕು. ನಡಿ, ಎಲ್ಲರೂ ಕಾಯ್ತಿದ್ದಾರೆ, ನಡಿ. ಕೊನೆಗೂ ನಿಮ್ಮಿಬ್ಬರ ಮುಖದಲ್ಲಿ ನಗು ನೋಡ್ತಿದ್ದೀನಿ. ನನಗಂತೂ ಸಮಾಧಾನ ಆಯಿತು. ಈಗ ಈ ಮದುವೆ ಒಂದು ಯಾವ ವಿಘ್ನ ಇಲ್ಲದೆ ನಡೆದೆ. ಅಷ್ಟು ಬೇಗ ಬಣ್ಣ ಬದಲಾಯಿಸ್ಬಿಟ್ಲ ಈ ಅಮ್ಮ. ಇವಳು ಮಾತನ್ನ ಕಟ್ಕೊಂಡ್ರೆ ನಾನೇ ನನ್ನ ಹೆಂಡತಿ ಮಗಳೆದುರಿಗೆ ವಿಲನ್ ಆಗ್ತೀನಿ. ಇನ್ಮೇಲೆ ಯಾವುದೇ ಹೆಜ್ಜೆ ಇಟ್ಟರು ಹುಷಾರಾಗಿಡಬೇಕು. ಪುರೋಹಿತ್ರೆ, ಅಭಿ ಜೊತೆಲಿದ್ರೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅಂತ ಈ ಮದುವೆಗೆ ಒಪ್ಕೊತಾ ಇದ್ದೀನಿ. ನನಗೋಸ್ಕರ ಇವ್ರ ಫ್ಯಾಮಿಲಿ ನನ್ನ ಪರ ನಿಂತಿದೆ. ಇವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ವಿಶ್ವಾಸದಿಂದ ಈ ಮದುವೆಗೆ ಒಪ್ಕೊತಾ ಇದ್ದೀನಿ. ಖಂಡಿತ ದೀಪಿಕಾ, ನಿನ್ನಿಂದಾಗಿ ಇವತ್ತು ನನ್ನ ಮಗನ ಮುಖದಲ್ಲಿ ನಗು ಕಾಣ್ತಿದೆ. ನಿನ್ನನ್ನು ನಾವು ಖಂಡಿತ ಚೆನ್ನಾಗಿ ನೋಡ್ಕೋತೀವಿ. ಇನ್ನೇನು, ಇಬ್ಬರಿಗೂ ಒಪ್ಪಿಗೆ ಆಯ್ತಲ್ಲ. ಇನ್ನು ತಾಂಬೂಲ ತಟ್ಟೆ ಬದಲಾಯಿಸ್ಕೊಳ್ಳೋಣ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಓಂ ಗಂಡ ಹೆಂಡತಿ ಇಬ್ರು ಇಟ್ಕೊಳ್ಳಿ. ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತೆ ತ್ವಯಾ ಕನ್ಯಾವಲೋಕನ ವಿಧೌ ನಿಶ್ಚಿತೌ ಸುಖೀ ಭವ. ಅವ್ರು ಕೊಡಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಇಟ್ಬಿಡಿ ಮಕ್ಕಳಿಗೆ, ನೀವು ಇಟ್ಕೊಳ್ಳಿ. ವಾಚಾ ದತ್ತ ತ್ವಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತೆ ಮಯಾ ವರಾವಲೋಕನ ವಿಧೌ ನಿಶ್ಚಿತೌ ಸುಖೀ ಭವ. ಅವ್ರು ಕೊಡಿ. ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಒಬ್ಬರಿಗೊಬ್ಬರು ತಿನ್ನಿಸಿ.
ಜನಾರ್ದನ್, ಥ್ಯಾಂಕ್ಸ್. ಕೊನೆಗೂ ನೀನು ಹಠ ಬಿಟ್ಟು ಈ ಮದುವೆಗೆ ಒಪ್ಕೊಂಡಿದ್ದಕ್ಕೆ. ಎಲ್ಲ ಕನಸಿನಾಗ ಆಗೋಯ್ತು. ನಾವು ಬದುಕಿರೋವರೆಗೂ ನಿಮ್ಮ ಮಗಳನ್ನ ನಮ್ಮ ಮಗಳ ಹಾಗೆ ನೋಡ್ಕೊಳ್ತೀವಿ. ನಿಮ್ಮ ಮಗಳಿಗೆ ಯಾವುದೇ ಥರದ ನೋವಾಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಮಗೂ ನಂಬಿಕೆ ಇದೆ ಮಾಧವ ಅವರೇ. ಅದಕ್ಕೆ ತಾನೇ ನಿಮ್ಮನೆ ಸಂಬಂಧನೇ ಬೇಕು ಅಂತ ಇಷ್ಟು ದಿನ ನಾವು ಕಾದಿದ್ದು. ಹೌದು, ನಾವು ಅಷ್ಟೇನೆ. ನಮಗೆ ದೀಪಿಕಾನೇ ಬೇಕು ಅಂತ ನಮ್ಮ ಅಭಿಗೆ ಬೇರೆ ಹುಡುಗಿನ ನೋಡದೆ ಕಾಯ್ತಿದ್ವಿ. ಈಗ ಅವನ ಮುಖ ನೋಡಿದರೆ ಇಷ್ಟು ದಿನ ಕಾದಿದ್ದು ಸಾರ್ಥಕ ಆಯಿತು ಅನ್ನಿಸ್ತಿದೆ. ಲಗ್ನ ಪತ್ರಿಕೆನ ಈಗಲೇ ಬರೀಬೋದಾ? ಪುರೋಹಿತ್ರೆ, ಯಾವ ಡೇಟು ಅಂತ ಎರಡೂ ಕುಟುಂಬದವ್ರು ಮಾತಾಡಿಕೊಂಡು ಫಿಕ್ಸ್ ಮಾಡ್ತೀವಿ. ಇದು ಅರ್ಜೆಂಟಲ್ಲಿ ಫಿಕ್ಸ್ ಆಗಿದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲಿಲ್ಲ ಅಲ್ವೇನ್ರಿ? ಸರಿ, ಹಾಗಾದರೆ ಇಷ್ಟೇ ಅಲ್ವಾ? ಹೌದು, ಮುಖ್ಯವಾಗಿ ಇವತ್ತು ಇಷ್ಟು ಕೆಲಸ ಆಗಬೇಕಿತ್ತು. ಇನ್ನೇನು ಇಲ್ವಲ್ಲ ಸರ್? ಹಾಂ, ಇನ್ನೇನು ಇಲ್ಲ. ಸರಿ, ನಾನಿನ್ನು ಬರ್ತೀನಿ. ಇಲ್ಲ ಇಲ್ಲ, ಇನ್ನು ಬಾಕಿ ಇದೆ. ಲೇ, ಏನೇನಿದು ತಲೆ ಹೊಟ್ಟೆ ದೊಡ್ಡವ್ರ ಮಧ್ಯೆ? ಬ್ರೋ, ಗ್ರೂಪ್ ಸೆಲ್ಫಿ ಆಗದೆ ಎಲ್ಲ ಮುಗಿಯಕ್ಕೆ ಸಾಧ್ಯನಾ ಅಲ್ವಾ ಡ್ಯಾಡ್? ಮದುವೆ ಮದುವೆ ಹೌದು ಮಹೇಶ, ಮದುವೆ. ನಿನ್ನ ಮಗಳು ಫೋಟೋ ತೆಗಿತಾರಂತೆ. ಎಲ್ರೂ ಹತ್ರ ಬನ್ನಿ. ಮದುವೆ ಗಂಡು ಹೆಣ್ಣು ಹತ್ರ ಬನ್ನಿ. ಕಪ್ ಕಪ್ ಕಪ್. ಅಂಕಲ್ ಸ್ಮೈಲ್.